जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। ಕರ್ನಾಟಕ ಸರ್ಕಾರ ಹುಬ್ಬಳ್ಳಿ ತಾಲೂಕಾಡಳಿತ ಇದರ ವತಿಯಿಂದ 77ನೇ ಧ್ವಜಾರೋಹಣ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹುಬ್ಬಳ್ಳಿ ಗ್ರಾಮೀಣ ತಹಸೀಲ್ದಾರ್ ಅಂತ JB ಮಜ್ಜಿಗೆ ಅವರೇ, ಹುಬ್ಬಳ್ಳಿ ಶಹರ್ ತಹಸೀಲ್ದಾರ್ ಅಂತ ಗಸ್ತಿ ಅವರೇ, ಯುವ ಆದಂಥ ಹೊಸಮನಿ ಅವರೇ, ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳೇ, ಭಾಗವಹಿಸಿದಂಥ ಎಲ್ಲ ಸ್ನೇಹಿತರೆ, ನನಗೆ ಬಹಳ ಸಂತೋಷ ಅನ್ನಿಸ್ತದೆ. 76 ಮುಗಿಸಿ 77ನೇ ವರ್ಷದ ಗಣರಾಜ್ಯೋತ್ಸವನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೇವೆ. ಇಂಥ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇಡೀ ರಾಜ್ಯಕ್ಕೆ ಪಂಚ ಗ್ಯಾರಂಟಿಗಳನ್ನ ಕೊಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಿ ಇಡೀ ದೇಶದಲ್ಲಿ ನಾವು GST ಕಲೆಕ್ಷನ್ದಲ್ಲಿ ನಂಬರ್ 1 ಆಗಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿದೆ. ಅದಕ್ಕೆ ಇಂಥ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುವುದರ ಜೊತೆಗೆ ನಮ್ಮ ಸರ್ಕಾರ ಸುಭದ್ರವಾಗಿ ಕೆಲಸ ಮಾಡಿ ಜನರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು, ಅಧಿಕಾರಿಗಳು ನಾವು ಎಲ್ಲರೂ ಕೂಡ್ಕೊಂಡು ಒಂದು ತಾಲೂಕು ಆಡಳಿತ ಯಾವ ರೀತಿ ನಡೆಸಬೇಕು ಅನ್ನುವಂಥ
ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಜನರ ಹತ್ತಿರ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಒಂದು ತೀರ್ಮಾನ ಮಾಡೀನಿ. 36 ಗ್ರಾಮ ಪಂಚಾಯತಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾವೆ. ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ನಾವೇ ಜನರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ದಿನಾಂಕ 8ರಂದು ನಮ್ಮ ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಬಹಳ ಬಹುದಿನದ ಬೇಡಿಕೆಯಾದಂಥ ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಯಾದಂಥ ಬೆಣ್ಣಿಹಳ್ಳ 200 ಕೋಟಿ ರೂಪಾಯಿ ಇವತ್ತು ಭೂಮಿ ಪೂಜೆಗೆ ಆಗಮಿಸಕತ್ತಾರ. ಅದ್ರ ಜೊತೆಯಲ್ಲಿ ನವಲಗುಂದ ತಾಲೂಕಿನ ನವಲಗುಂದ ಇದ್ರ ಜೊತೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳಿಗೆ ಒಂದು ವರದಿ ಕೊಟ್ಟಾರೆ. ಇಲ್ಲ ನಾವು ವಿಧಾನಸಭೆಯಲ್ಲಿ ನಮಗೆ ಸರಿಯಾಗಿ ನಡೆಸ್ಕೊಂಡು ಹಂಗಂತೀವ. ನಾವು ಸರಿಯಾಗಿ ಮಾಡಿಕೊಟ್ಟಂಥ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯವನ್ನು ಓದೋದಕ್ಕೆ ಒಂದು ಪ್ರತಿಭಟನೆ ರೂಪ ಮಾಡಿ ಹೊರತಾಗಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ರಾಜ್ಯದ ಮುಖ್ಯಸ್ಥರಾಗಿ ಅವ್ರ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಮ ನೆಗೆಟಿವ್ ಒಪಿನಿಯನ್ ಇಲ್ಲ. ಅದಕ್ಕೆ ಅದನ್ನು ಸಣ್ಣ ಸಣ್ಣ ವಿಷಯನೂ ಕೂಡ ರಾಜಕಾರಣಗೊಳಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗವರ್ನರ್ನ ಕೇಂದ್ರ ಸರ್ಕಾರ ಕೂಡ ತನ್ನ ಅಡಿಪಾಯದಲ್ಲಿ ಕೆಲಸ ಮಾಡಬಾರ್ದು ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾವೆಲ್ಲರೂ ಕೂಡಿ ಒಟ್ಟಿನಲ್ಲಿ ಈ ಜನರ ಹತ್ತಿರ ಸರ್ಕಾರ ಹೋಗಬೇಕು. ಎಲ್ಲ ಪಂಚಾಯತಿಗಳಿಗೆ ವಿಸಿಟ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಾಂಕ 8ರಂದು ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಯಾದಂಥ ಬೆಣ್ಣೆಹಳ್ಳ ಅಗಲೀಕರಣ ಮಾಡಿ ಏನು ಫ್ಲಾಶ್ ಫ್ಲಡ್ ಬರ್ತಿತ್ತು, ಎಲ್ಲ ಗ್ರಾಮದಲ್ಲಿ ಎಲ್ಲ ರೈತರಿಗೆ ತೊಂದರೆ ಆಗಿತ್ತು, ಅದನ್ನು ತಪ್ಪಿಸುವಂಥ ಪ್ರಯತ್ನ ಮಾಡತ್ತೀವಿ. ಬ್ಲಾಕ್ ಸ್ಪಾಟ್ಗಳಿದ್ದು ಅವುಗಳನ್ನು ಕ್ಲಿಯರ್ ಮಾಡಿದ್ದೇವೆ ಮತ್ತು LED ದೀಪಗಳನ್ನು ಈಗ ಶೀಘ್ರದಲ್ಲೇ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ 24/7 ಶುದ್ಧ ಕುಡಿಯುವ ನೀರು, ನಿರಂತರ ನೀರನ್ನು ಸಹ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದೆಲ್ಲೆಡೆ ಸರಬರಾಜು ಮಾಡುವಂಥ ಕೆಲಸವನ್ನು ಪ್ರಗತಿಯಲ್ಲಿದೆ. ಹೀಗೆ 10 ಹಲವಾರು ಯೋಜನೆಗಳಿದ್ದಾವೆ ಮತ್ತು ನಾವು ಏನು GI ಸರ್ವೆಯನ್ನು ಮಾಡಿದ್ದೇವೆ. ಇದು ನನಗನ್ಸಿದ ಮಟ್ಟಿಗೆ ಕರ್ನಾಟಕದಲ್ಲ ದೇಶದಲ್ಲೇ ಮೊಟ್ಟ ಮೊದಲ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಕಾರ್ಯವನ್ನು ಮಾಡಿದೆ. ಅದೇ ರೀತಿ ನಮ್ಮ ಸ್ವಚ್ಛತಾ ಸಿಬ್ಬಂದಿಗೆ ನಾವು ಫೋಟೋ ಐಡಿಯ ಮುಖಾಂತರ ನಾವು ಹಾಜರಾತಿ ತೆಗೆದುಕೊಳ್ಳುವಂಥದ್ದು ಇದು ನಮ್ಮ ಮಹಾನಗರ ಪಾಲಿಕೆಯ ಒಂದು ಅತ್ಯುತ್ತಮವಾದ ಮೊಟ್ಟ ಮೊದಲ ಕೆಲಸ. ಹೀಗೆ 10 ಹಲವಾರು. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ, ಎಲ್ಲ ನಗರಾದ್ಯಂತ ಇವತ್ತು ಗಣರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಎಲ್ಲರೂ ದೇಶಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಬರುವ 2047ರಲ್ಲಿ ಏನು ನಮ್ಮ ವಿಕಸಿತ ಭಾರತದತ್ತ ನಮ್ಮ ವಿಶ್ವಗುರುವನ್ನಾಗಿ ಭಾರತವನ್ನು ಪ್ರತಿನಿಧಿಸುವ ಕಾರ್ಯಗಳು ಹಲವಾರು ರಂಗಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಇವತ್ತು ನಾವು ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ನೋಡುವಂಥ ಕೆಲಸವನ್ನು ತಮ್ಮೆಲ್ಲರಿಂದ ಆಗ್ತಾ ಇದೆ. ತಮ್ಮೆಲ್ಲರ ಸಹಭಾಗಿತ್ವ, ತಮ್ಮೆಲ್ಲರ ಸಹಕಾರದಿಂದ ಈ ಕೆಲಸಗಳು ನಿರಂತರವಾಗಿ ಸಾಗಲಿ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ನಮ್ಮ ಹುಬ್ಬಳ್ಳಿ ಧಾರವಾಡದಿಂದ ನಾವು GI ಸರ್ವೆಯನ್ನು ಸಹ ಮಾಡಿದ್ದೇವೆ. ಅದೇ ರೀತಿ ನಾವು 24/7 ಶೀಘ್ರದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗೆ 10 ಹಲವಾರು ನಮ್ಮ ಉದ್ಯಾನವನಗಳ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೇವೆ. ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಜಲ ಮೂಲಗಳನ್ನು ಸಂರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗೆ 10 ಹಲವಾರು ಯೋಜನೆಗಳೊಂದಿಗೆ ಈ ವರ್ಷದ ಗಣರಾಜ್ಯೋತ್ಸವದ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ ನಮ್ಮ ಜೊತೆ ಇರಲಿ ಅಂಥೇಳಿ ಈ ಮೂಲಕ ನಾನು ಪೂರ್ತಿ ಹಿಂದ್ಕೊಂಡ್ಬಿಡೋದು. ಅನುಕ್ರಮವಾಗಿ ಎಲ್ಲ ಟ್ಯಾಬ್ಲೋಗಳು ಈ ಒಂದು ತಂಡಗಳ ಹಿಂದ್ಗಡೆ ಲೈನ್ ಮಾಡಿ ತೊಗೊಂಬಿಡಿ. ಸರಿ, ಹಿಂದೆ ಅದೇ ರೀತಿ ಹಿಂದೆ ತೆಗೆದುಕೊಂಡ್ಬಿಡಿ. ಈಗ ಮೊದಲು ಪೊಲೀಸ್ ಇಲಾಖಾ ತಂಡ, ನಂತರ ಹೋಮ್ಗಾರ್ಡ್ ಇಲಾಖಾ ತಂಡ. ಹಿರೇಮಠ ಸರ್ ಅಟೆಂಡೆನ್ಸ್ ತಗೊಳ್ರಿ. ಇಲ್ಲಿ ಗಂಗಾಧರ ಬಾಲಕರ ಪ್ರೌಢಶಾಲೆಯ NCC ತಂಡ, ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆಯ NCC ತಂಡ, ಸುಧಾ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆಯ NCC ತಂಡ, ಎಲ್ಲ ಟ್ಯಾಬ್ಲೋಗಳು ವೇದಿಕೆಯ ಪರವಾಗಿ ಸ್ವಾಗತ, ಸುಸ್ವಾಗತ. ಎಲ್ಲ ಟ್ಯಾಬ್ಲೋಗಳು ಹಿಂದೆಗಡೆ ಅಸೆಂಬಲ್ ಆಗಬೇಕು.
ಮಾನ್ಯ ಶಾಸಕರಿಗೆ ವೇದಿಕೆಗೆ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಸರ್ ಹಂಗೆ ಕ್ರಾಸ್ ಮೇಲೆ ನಿಂತ್ಕೊಳ್ಳಿ. ಸ್ವಲ್ಪ ಸೈಡ್ ಬರ್ರಿ. ಓಕೆ ಓಕೆ. ಕಟ್ರ ಒಳಗೆ ಸರ್ ಒಂದು ಸೆಕೆಂಡ್. ಸ್ವಲ್ಪ ಸೈಡಿಗೆ ಬರ್ರಿ ಉಳಿದವರು. ನಾಡಿಗಾಗಿ ಮಡಿದಂತ ಹಿರಿಯರ ಆಶೀರ್ವಾದ ನಮ್ಮೊಂದಿಗಿರಲಿ ಎಂಬಂತೆ ಸಾಂಕೇತಿಕವಾಗಿ ದೇಶ ಪ್ರೇಮಿಗಳಿಗೆ ನಮನ. ಇದೀಗ ಧ್ವಜಾರೋಹಣ ಕಾರ್ಯಕ್ರಮ. ಮಾನ್ಯ ತಹಶೀಲ್ದಾರ್ ಸರ್ ಇವರಿಂದ. ಮಾನ್ಯ ಶಾಸಕರು ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಮತಕ್ಷೇತ್ರ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ ಪೈ ಸರ್, ಮಾನ್ಯ ಅಧ್ಯಕ್ಷರು ಕೊಳಚೆ ಅಭಿವೃದ್ಧಿ ಮಂಡಳಿ ಹಾಗೂ ಮಾನ್ಯ ಶಾಸಕರು ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಮತಕ್ಷೇತ್ರ, ಇವರಿಗೂ ಸಹಿತ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸನ್ಮಾನ್ಯ ಪ್ರದೀಪ್ ಶೆಟ್ಟರ್ ಸರ್ಗೆ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಧ್ವಜಾರೋಹಣ ಮಾಡಿರ್ತಕ್ಕಂಥ ತಾಲೂಕಿನ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹೇಶ್ ಗಸ್ತಿ ಸರ್ಗೆ ಸಹಿತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ CS ಕುಲಕರ್ಣಿ ಗ್ರೇಡ್ 2 ತಹಶೀಲ್ದಾರ್ ಅವರಿಗೂ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಶ್ರೀಮತಿ ಆಶಿಕಾ ಸಿದ್ದಿ ಇವರಿಗೆ ಸಹಿತ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ಗಂಗಾಧರ ಬಾಲಕರ ಪ್ರೌಢಶಾಲೆ NCC ತಂಡ, ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆ NCC ತಂಡ, ಸುಧಾ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ NCC ತಂಡ, ಲ್ಯಾಮಿಂಗ್ಟನ್ ಬಾಲಕಿಯರ ಪ್ರೌಢಶಾಲೆ NCC ತಂಡ, ನ್ಯಾಷನಲ್ ಹೈಸ್ಕೂಲ್ ಗಟ್ಟಿಗೇರಿ NCC ತಂಡ, ಶ್ರೀ ಗಂಗಾಧರ ಬಾಲಕರ ಪ್ರೌಢಶಾಲೆ NCC ತಂಡ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯದ ಸ್ಕೌಟ್ ತಂಡ, ಸರ್ಕಾರಿ ಪ್ರೌಢಶಾಲೆ ಭಂಡಾರ ಜಿಲ್ಲೆಯ ಸ್ಕೌಟ್ ತಂಡ, ಸುಧಾ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆಯ ಸ್ಕೌಟ್ ತಂಡ, NCC SBI ಮಾಧ್ಯಮ ಆಂಗ್ಲ ಮಾಧ್ಯಮ ಶಾಲೆಯ ಸ್ಕೌಟ್ ತಂಡ, ಗಂಗಾಧರ ಪ್ರಾಥಮಿಕ ಶಾಲೆಯ ಸೇವಾದಳ ತಂಡ, ಸರ್ಕಾರಿ ಪ್ರೌಢಶಾಲೆ ಭಂಡಾರ ಜಿಲ್ಲೆಯ ಸೇವಾದಳ ತಂಡ. Science and technology are the powerful instruments for the development of a nation ಎಂಬ ಪರೇಡ್ ಕಮಾಂಡರ್ ಶ್ರೀ ರಜಾಕ್ ಎಂ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಯಾರು ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದರೆ ವೇದಿಕೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿದ್ದಲ್ಲಿ ವೇದಿಕೆ ಅಂತ ಬರಬೇಕು. ವೇದಿಕೆಯಲ್ಲಿರುವಂತಹ ಆಸೀನವನ್ನು ಗ್ರಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು. ಶ್ರೀ ನಿಸಾರ್ ಅಹಮದ್, RSI ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ. ಪೊಲೀಸ್ ಇಲಾಖಾ ತಂಡದಿಂದ ಗೌರವ ವಂದನೆ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ. ರಾಷ್ಟ್ರಪತಿ ಪದಕ ಪುರಸ್ಕೃತ ಶ್ರೀ ಕೃಷ್ಣ ಬ್ಯಾಡಗಿರವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳದ ತಂಡ, ಶ್ರೀ ಗಂಗಾಧರ ಬಾಲಕರ ಪ್ರೌಢಶಾಲೆ ಕುಮಾರ್ ಮೌನೇಶ್ ಖಮ್ಮಾರ್ ನೇತೃತ್ವದಲ್ಲಿ NCC ತಂಡ, ಗಂಗಾಧರ ಬಾಲಕರ ಪ್ರೌಢಶಾಲೆಯಿಂದ ಗೌರವ ವಂದನೆ. ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆ ಕುಮಾರ್ ಅಬ್ದುಲ್ ನದಾಬ್ NCC ತಂಡ, ಶ್ರೀಮತಿ ಸುಧಾ R. ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ನೇಹಾ ಕಂಟಿಗಾವಿ ನೇತೃತ್ವದಲ್ಲಿ NCC ತಂಡ, ಸುಧಾ ಆರ್. ಶೆಟ್ಟಿ ಬಾಲಕಿಯರ ತಂಡದಿಂದ ಗೌರವ ವಂದನೆ. ಲ್ಯಾಮಿಂಗ್ಟನ್ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಐಶ್ವರ್ಯ ದೂಪರ್ ನೇತೃತ್ವದಲ್ಲಿ NCC ತಂಡ, ಲ್ಯಾಮಿಂಗ್ಟನ್ ಬಾಲಕಿಯರ ತಂಡದಿಂದ ಮಾನ್ಯ ತಹಶೀಲ್ದಾರ್ ಸರ್ ಇವರಿಗೆ ಗೌರವ ವಂದನೆ. ನ್ಯಾಷನಲ್ ಹೈಸ್ಕೂಲ್ ಗಂಟಿಗೇರಿ ಕುಮಾರ್ ಮೊಹಮ್ಮದ್ ಜಹೀರ್ ಕಲಾದ್ಗಿ ನೇತೃತ್ವದಲ್ಲಿ NCC ತಂಡ, ನ್ಯಾಷನಲ್ ಹೈಸ್ಕೂಲ್ ತಂಡದ ವತಿಯಿಂದ ಗೌರವ ವಂದನೆ. ಶ್ರೀ ಗಂಗಾಧರ ಬಾಲಕರ ಪ್ರೌಢಶಾಲೆ ಕುಮಾರ್ KB ಕುಂದರ್ ನೇತೃತ್ವದಲ್ಲಿ ಸ್ಕೌಟ್ ತಂಡ, ಗಂಗಾಧರ ಬಾಲಕರ ಪ್ರೌಢಶಾಲಾ ವತಿಯಿಂದ ಗೌರವ ವಂದನೆ. ಸರ್ಕಾರಿ ಪ್ರೌಢಶಾಲೆ ಪೆಂಟಾರ್ಗಲ್ಲಿ ಕುಮಾರ್ ವಿನಾಯಕ್ ಗೌಳೆ ನೇತೃತ್ವದಲ್ಲಿ ಸ್ಕೌಟ್ ತಂಡ, ಸರ್ಕಾರಿ ಪ್ರೌಢಶಾಲೆ ಪೆಂಡಾರ್ಗಲ್ಲಿಯ ವಿದ್ಯಾರ್ಥಿಗಳ ತಂಡದಿಂದ ಗೌರವ ವಂದನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯದಿಂದ ಕುಮಾರ್ ಮಿಥುನ್ ನಾಯಕ್ ನೇತೃತ್ವದಲ್ಲಿ ಸ್ಕೌಟ್ ತಂಡ, ನೇತಾಜಿ ಆವಾಸೀಯ ಶಾಲೆ ತಂಡದ ವತಿಯಿಂದ ಗೌರವ ವಂದನೆ. ಶ್ರೀಮತಿ ಸುಧಾ R. ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಸೌಂದರ್ಯ ಸಿರೂರ್ ನೇತೃತ್ವದಲ್ಲಿ ಸ್ಕೌಟ್ ತಂಡ, ಗೈಡ್ ತಂಡ, ಸುಧಾ ಆರ್. ಶೆಟ್ಟಿ ಬಾಲಕಿಯರ ಗೈಡ್ಸ್ ತಂಡದಿಂದ ಗೌರವ ವಂದನೆ. SBI ಆಂಗ್ಲ ಮಾಧ್ಯಮ ಶಾಲೆ ಮಧುರಖಾಲಿ ಕುಮಾರಿ ಮಿಥಾಲಿ ಸೇಠ್ ನೇತೃತ್ವದಲ್ಲಿ ಗೈಡ್ ತಂಡ, ಗಂಗಾಧರ ಪ್ರಾಥಮಿಕ ಶಾಲೆ ಕುಮಾರಿ ತ್ರಿವೇಣಿ ಉಪ್ಪಾರ್ ನೇತೃತ್ವದಲ್ಲಿ ಸೇವಾದಳ ತಂಡ, ಗಂಗಾಧರ ಬಾಲಕಿಯರ ಪ್ರಾಥಮಿಕ ಶಾಲೆಯಿಂದ ಗೌರವ ವಂದನೆ. ಸರ್ಕಾರಿ ಪ್ರೌಢಶಾಲೆ ಪೆಂಡಾರ್ಗಲ್ಲಿ ಕುಮಾರಿ ಪಲ್ಲವಿ ಮುರುಗೋಡ್ ನೇತೃತ್ವದಲ್ಲಿ ಸೇವಾದಳ ತಂಡ, ಪಲ್ಲವಿ ಮುರುಗೋಡ್ ತಂಡದ ಗೌರವ ವಂದನೆ ಮಾನ್ಯರಿಗೆ. RMSA ನಾಗಶೆಟ್ಟಿಕೊಪ್ಪ ಪ್ರಾಥಮಿಕ ವಿಭಾಗ ಕುಮಾರಿ ರೂಪಾ ಹುಲ್ಲೂರ್ ನೇತೃತ್ವದಲ್ಲಿ ಸೇವಾದಳ ತಂಡ, RMSA ಪ್ರಾಥಮಿಕ ಶಾಲೆ ನಾಗಶೆಟ್ಟಿ ಕೊಪ್ಪದ ತಂಡದಿಂದ ಮಾನ್ಯರಿಗೆ ಗೌರವ ವಂದನೆ. KPS ರಾಯನಾಳ್ ಪ್ರಾಥಮಿಕ ವಿಭಾಗ ಹುಬ್ಬಳ್ಳಿ ಗ್ರಾಮೀಣ ಕುಮಾರಿ ಬಿಂದು ಶ್ರೀ ಸಿರಹಟ್ಟಿ ನೇತೃತ್ವದಲ್ಲಿ ಸೇವಾದಳ ತಂಡ, KPS ರಾಯನಾಳ ಪ್ರಾಥಮಿಕ ವಿಭಾಗದ ಬಾಲಕಿಯರಿಂದ ಗೌರವ ವಂದನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಬ್ರಾಡ್ವೇ ಹುಬ್ಬಳ್ಳಿ ಕುಮಾರ್ ರೋಹನ್ ಅಂಚಿಡಿಯ ನೇತೃತ್ವದಲ್ಲಿ ಸೇವಾದಳ ತಂಡ, ರೋಹನ್ ಅಂಚಡಿಯೇರಿಯ ತಂಡದಿಂದ
ಗೌರವ ವಂದನೆ. ಕಾನ್ವೆಂಟ್ ಪ್ರೌಢಶಾಲೆ ಕೇಶವಪುರ ಕುಮಾರಿ ಕಾರ್ಮೆಲಿನ್ ಸಿವಿಲ್ ತಂಡ. ಕಾನ್ವೆಂಟ್ ಪ್ರೌಢಶಾಲೆಯ ಸಿವಿಲ್ ತಂಡದಿಂದ ಗೌರವ ವಂದನೆ. ಶ್ರೀ ದುರ್ಗಾದೇವಿ ಹೈಸ್ಕೂಲ್ ಕುಮಾರ್ ತರುಣ್ ಕಿಸೆ ನೇತೃತ್ವದಲ್ಲಿ ಸಿವಿಲ್ ತಂಡ. ದುರ್ಗಾದೇವಿಯ ತಂಡದಿಂದ ಮಾನ್ಯರಿಗೆ ಗೌರವ ವಂದನೆ. ಶ್ರೀಮತಿ ಸುಧಾ ಆರ್ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಅಮೃತಾ ದ್ರುಟೆ ನೇತೃತ್ವದಲ್ಲಿ ಸಿವಿಲ್ ತಂಡ. ಸುಧಾ ಆರ್ ಶೆಟ್ಟಿ ಬಾಲಕಿಯರ ತಂಡದಿಂದ ಗೌರವ ವಂದನೆ. ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಕಾವೇರಿ ಮಂಗಲ ನೇತೃತ್ವದಲ್ಲಿ ಸಿವಿಲ್ ತಂಡ. ಲ್ಯಾಮಿಂಗ್ಟನ್ ಬಾಲಕಿಯರ ಪ್ರೌಢಶಾಲೆಯ ತಂಡದಿಂದ ಗೌರವ ವಂದನೆ. ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆ ಕುಮಾರ್ ಶಿವರಾಜ್ ಉಪ್ಪಾರ್ ನೇತೃತ್ವದಲ್ಲಿ ಸಿವಿಲ್ ತಂಡ. ಶಿವರಾಜ್ ಉಪ್ಪಾರ್ ತಂಡದಿಂದ ಗೌರವ ವಂದನೆ. ಸೈಂಟ್ ಹಮ್ಜಾ ಪ್ರೌಢಶಾಲೆ ಬಾಲಕರ ತಂಡ ಕುಮಾರ್ ಉಮೇಶ್ ಖಾನ್ ಜಮ್ಖಾನ್ ನೇತೃತ್ವದಲ್ಲಿ ಸಿವಿಲ್ ತಂಡ. ಸೇಂಟ್ ಹಮ್ಜಾ ಬಾಲಕರ ತಂಡದಿಂದ ಗೌರವ ವಂದನೆ. ಸೈಂಟ್ ಹಮ್ಜಾ ಪ್ರೌಢಶಾಲೆ ಬಾಲಕಿಯರ ತಂಡ ಕುಮಾರಿ ತಸ್ಮಿಯಾ ನದಾಫ್ ನೇತೃತ್ವದಲ್ಲಿ ಸಿವಿಲ್ ತಂಡ. ಸೇಂಟ್ ಹಮ್ಜಾ ಬಾಲಕಿಯರ ತಂಡದಿಂದ ಗೌರವ ವಂದನೆ. ಅದರೊಂದಿಗೆ ಇಲ್ಲಿ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸತಕ್ಕಂಥ ತಹಶೀಲ್ದಾರು ಆತ್ಮೀಯರಾಗಿರ್ತಕ್ಕಂಥ ಮಹೇಶ್ ಜಸ್ತಿ ಅವರೇ, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕೊಳಚೆ ನಿರ್ಮಾಣ ಮಂಡಳಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರೇ, ಚಿದಂಬರ ಕುಲಕರ್ಣಿ ಅವರೇ, ಫಡ್ನವೀಸ್ ಅವರೇ ಹಾಗೂ ಮಾಧ್ಯಮದ ಮಿತ್ರರೇ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮೆಲ್ಲ ನೆಚ್ಚಿನ ಆತ್ಮೀಯ ಬಂಧುಗಳೇ, ಇವತ್ತು ಇಡೀ ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ನಮ್ಮೆಲ್ಲರ ಕಲ್ಪನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಅಂಗೀಕೃತವಾಗಿ ಅಧಿಕೃತಗೊಳ್ಳುವ ಮುಖಾಂತರ ದೇಶದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಿದ್ದುಪಡಿ ತಂದು ಎಲ್ಲ ಕಡೆ ಕೂಡ ಇವತ್ತು ಗಣರಾಜ್ಯೋತ್ಸವನ ಅತಿ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹುಶಃ ನಮ್ಮೆಲ್ಲರ ಕಲ್ಪನೆ ಇದೆ, ಭಾರತ 2047ಕ್ಕೆ ಅಂದರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನೋ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. 2047 2047ಕ್ಕೆ ಜಗತ್ತಿನ ಅತಿ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಅದು ಭಾರತ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯ ಸಾಧನೆಯನ್ನು ಇವತ್ತು ನಾವು ಮಾಡೋದನ್ನು ನೋಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಜಿ ರಾಮ್ಜಿಗೆ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಕೂಡ ಒಂದು ಸಹಾಯ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಈ ಒಂದು ಕೊಡುಗೆಯನ್ನು ಕೇಂದ್ರ ಸರ್ಕಾರದಿಂದ ಇವತ್ತು ಕೊಟ್ಟಿದ್ದಾರೆ. 370 ರೂಪಾಯಿಯನ್ನು ಮಾಡುವ ಮುಖಾಂತರ ಮತ್ತು 125 ದಿವಸಗಳ ಕಾರ್ಯಗಳನ್ನು ಕೊಡುವ ಮುಖಾಂತರ ಮತ್ತು ವಿಶೇಷವಾಗಿ ಯಾವಾಗ ಪೀಕ್ ಬಂದಿರ್ತದೆ ಆ ಸಮಯದಲ್ಲಿ 60 ದಿವಸಗಳ ಬಿಡುವನ್ನು ಕೂಡ ಕೊಡುವ ಮುಖಾಂತರ ಒಂದು ಒಳ್ಳೆಯ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಬರೆದಿರ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ಎಷ್ಟು ಹೇಳಿದರೂ ಕೂಡ ಕಮ್ಮಿನೇ ಇವತ್ತು. ಯಾಕಂದರೆ ಇವತ್ತೊಬ್ಬ ಸಾಮಾನ್ಯ ಇರ್ತಕ್ಕಂಥ ಕಾರ್ಯಕರ್ತ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನೋಡಿ, ದೇಶದ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಸಾಕಷ್ಟು ಜನ ಕೂಡ ಇದಕ್ಕೊಂದು ಒಳ್ಳೆಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಾವು ನೆನಪು ಮಾಡ್ಕೊಳ್ಳುವಂಥ ದಿವಸ ಇವತ್ತು. ವಿಶೇಷವಾಗಿ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತನವರು, ಸಿದ್ದಲಿಂಗಯ್ಯನವರು, KC ರೆಡ್ಡಿ ಅವರು, ಗೌರವ್ ರೆಡ್ಡಿ ಅವರು, ಕೃಷ್ಣಮೂರ್ತಿ ರಾವ್ ಅವರು, ಈ ರೀತಿ ಅನೇಕರು ಇವತ್ತು ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಕನ್ನಡಿಗರನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋಂಥ ಒಂದು ಒಳ್ಳೆಯ ದಿನ ಇವತ್ತು. ಇವತ್ತು ಕನ್ನಡಿಗರ ನಮ್ಮ ದೂರದೃಷ್ಟಿ ಬಹಳ ಐತಿ. ಜ್ಞಾನ, ಅನುಭವ ಸಹಾಯದಿಂದ ಸಂವಿಧಾನ ಸೇರಿಸಬೇಕಾಗಿರ್ತಕ್ಕಂಥ ಅಂಶಗಳನ್ನು, ಅಪಾರ ಕೊಡುಗೆಗಳನ್ನು ನೀಡಿದವರು ನಮ್ಮವರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ಸಂವಿಧಾನದ ಒಂದೊಂದು ಪುಸ್ತಕವನ್ನು ಹಿಡ್ಕೊಂಡು ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಹೋಗ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ.
ಅದನ್ನು ಅವಮಾನಿಸುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು. ನಮ್ಮ ಕೇಂದ್ರ ಸರ್ಕಾರ ಹೇಗೆ ಸಂವಿಧಾನವನ್ನು ಸರಿಯಾಗಿ ತಿಳಿದುಕೊಂಡು ಬಳಸಿಕೊಂಡು ದೇಶದ ಬೆಳವಣಿಗೆಗೆ ಮತ್ತು ಜನರ ಒಳಿತಿಗಾಗಿ ಕೆಲಸ ಮಾಡ್ತಿದೆ, ಹಾಗೆಯೇ ಅವರು ಒಂದು ಸ್ವಲ್ಪ ಮಾಡಲಿ ಅನ್ನತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ನೆಚ್ಚಿನ ಪ್ರಧಾನಮಂತ್ರಿಗಳ ಸಂವಿಧಾನದ 75 ವರ್ಷಗಳ ಉತ್ಸವವನ್ನು 2020 ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗ್ತದೆ. ಸಂಪೂರ್ಣವಾದಂತಹ ಸ್ವರಾಜ್ಯ ಅನ್ನುವಂತಹ ಒಂದು ಪ್ರೊಸೀಡಿಂಗ್ ಅನ್ನು ಮಾಡಿ ಅವತ್ತು ನಿರ್ಣಯ ಕೈಗೊಳ್ತಾರೆ. ಅದರ ನೆನಪಿನಾರ್ಥಕವಾಗಿ ಜನವರಿ 26ರಂದು ಈ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಬಹುಶಃ ಇಡೀ ದೇಶದಲ್ಲಿ ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಇವುಗಳ ಶಕ್ತಿ ಪ್ರದರ್ಶನದ ಮೂಲಕ ನಮ್ಮ ದೇಶದ ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನು ಕೂಡ, ಆಚಾರ, ಉಡುಗೆ ತೊಡುಗೆ ಎಲ್ಲವನ್ನು ಕೂಡ ಪ್ರದರ್ಶನ ಮಾಡುವುದರ ಮೂಲಕ ಈ ದೇಶದ ಐಕ್ಯತೆ, ಈ ದೇಶದ ಒಗ್ಗಟ್ಟು, ಈ ದೇಶದ ಶಕ್ತಿಯನ್ನು ಪ್ರದರ್ಶನ ಮಾಡುವಂತಹ ಕೆಲಸ ಬಹುಶಃ ಅಂದು ಆಗ್ತದೆ ಅನ್ನುವಂಥದ್ದು ನಾವ್ಯಾರು ಎಲ್ಲರೂ ಕೂಡ ತಿಳಿದಂಥ ವಿಷಯ. ಈ ಸಂವಿಧಾನದಲ್ಲಿ 395 ಆರ್ಟಿಕಲ್ಗಳು, 22 ಭಾಗಗಳು ಮತ್ತು 12 ವಿಧಿಗಳು ಇದ್ದು ಬಹುಶಃ ಈ ಸಂವಿಧಾನ ನಮ್ಮ ಶ್ರೇಷ್ಠವಾದಂಥ ಧರ್ಮ ಗ್ರಂಥ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಬಹುಶಃ ಸಂವಿಧಾನವೇ ನಮ್ಮ ಧರ್ಮ. ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವಂಥದ್ದೇ ನಮ್ಮ ರಾಜ್ಯ ಧರ್ಮ. ಸಂವಿಧಾನದ ಆಶಯಗಳನ್ನು ಸಹಕಾರಗೊಳಿಸುವಂಥದ್ದೇ ನಮ್ಮ ರಾಜ್ಯ ಧರ್ಮ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಜಾತ್ಯತೀತ ಸಂವಿಧಾನದ ಮುಖ್ಯ ಒಂದು ಆಶಯಗಳಲ್ಲಿ ಕೂಡ ಒಂದು ಜಾತ್ಯತೀತದಿಂದ ಕೂಡಿದಂಥ ರಾಷ್ಟ್ರವಾಗಬೇಕು. ಜಾತಿ ಧರ್ಮದ ಹೆಸರಿನಲ್ಲಿ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು, ಅನ್ಯ ಧರ್ಮವನ್ನು ದ್ವೇಷ ಮಾಡುವಂಥದ್ದಾಗಬಾರ್ದು, ಬೇರೆ ಧರ್ಮವನ್ನು ಕೂಡ ಗೌರವಿಸುವಂಥದ್ದಾಗಬೇಕು. ನಾವು ಯಾವುದೋ ಧರ್ಮ ಅಂತಂದ್ರೆ ನಮ್ಮ ಧರ್ಮವನ್ನು ಗೌರವಿಸೋದ್ರ ಜೊತೆಗೆ ಇತರ ಧರ್ಮಗಳನ್ನು ಕೂಡ ಗೌರವಿಸುವಂಥದ್ದು ಹಿಂದೂ ಧರ್ಮದ ಒಂದು ಧರ್ಮ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ನಾವು ಎಲ್ಲವನ್ನು ಮರೆತು ಬಿಟ್ಟಿದ್ದೀವಿ. ಮಾನವೀಯತೆ ಮರೆತು ಬಿಟ್ಟಿದ್ದೀವಿ, ಮಾನವೀಯ ಮೌಲ್ಯಗಳನ್ನು ಮರೆತಿದ್ದೀವಿ. ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಜಾತಿಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುವಂತಹ ಕೆಲಸ ಮಾಡ್ತಿದ್ದೀವಿ. ಶಾಲಾ ಮಕ್ಕಳಲ್ಲಿ ಕೂಡ ವಿಷ ಬೀಜ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಬರ್ರಿ